ಎಲ್ಲೊಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ ಗಣಿತ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿರೋ ಕ್ವಶನ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ನಾಳೆ ನಡೆಯುವ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ರೀತಿ ಸೇಮ್ ಪ್ಯಾಟರ್ನ್ ಇರ್ತದೆ. ಸೊ ಆಲ್ಮೋಸ್ಟು ಕೆಲವೊಂದು ಕ್ವಶನ್ನು ಮತ್ತು ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ಸೊ ಆದ್ದರಿಂದ ಇದನ್ನು ಸ್ಟಾರ್ಟಿಂದ ಎಂಡ್ ನೋಡಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಯಾಕಂದರೆ ಜಸ್ಟು ಸಂಖ್ಯೆಗಳು ಚೇಂಜ್ ಆಗ್ಬೋದು ಅಷ್ಟೇ, ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ಸೊ ತಪ್ಪದೆ ಕೊನೆಯವರು ನೋಡಿ. ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಗಣಿತ ಆದಮೇಲೆ ಸಮಾಜ ವಿಜ್ಞಾನ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ನು ಪಿಕ್ಸ್ ಕ್ವಶನ್ ಕೊಡ್ತಾ ಇರ್ತೀನಿ. ಸೊ ಎಲ್ಲ ಕೂಡ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಸಬ್ಸ್ಕ್ರೈಬ್, ಅದ್ರ ಜೊತೆ ವಿಡಿಯೋ ಲೈಕ್ ಅದನ್ನು ಮಾಡಿ, ತಪ್ಪದೆ ಲೈಕ್ ಮಾಡಿ, ಮತ್ತು ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ. ಸೊ ಶೇರ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಾಗಿ ಬಂದುಬಿಟ್ಟು ನಿಮಗೆ ಅಬ್ಸಲ್ಯೂಟ್ ಟೈಪು ಒಂದು ಅಂಕದ 8 ಪ್ರಶ್ನೆಗಳು, ಅದು ಮಲ್ಟಿಪಲ್ ಚಾಯ್ಸು. ಸೊ ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ ಇರ್ತವೆ. ಟೋಟಲಾಗಿ 8 ಪ್ರಶ್ನೆಗಳು, ಟೋಟಲಾಗಿ ಮಾರ್ಕ್ಸು. ನೆಕ್ಸ್ಟು ಇವನ್ನ ನೋಡ್ಕೊಳ್ಳಿ, ಯಾಕಂದರೆ ನಾನು ಎಲ್ಲ ವಿವರಣೆ ಮಾಡ್ತಾ ಕೊಡಲ್ಲ. ಸೊ ನೆಕ್ಸ್ಟ್ ಹೋಗೋಣ. 1 ಅಂಕದ 8 ಪ್ರಶ್ನೆ ಇರ್ತವೆ. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ಬೋದು? ಛೇದವನ್ನು ಅಕರ್ಣಿಸಿ ಸುಲಭೀಕರಿಸಿ. ಸೊ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಗರಿಷ್ಠ ಎಷ್ಟು ಸರಳ ರೇಖೆಯನ್ನು ಹೇಳ್ಬೋದು. ಸೊ ಈ ರೀತಿ ಕ್ವಶನ್ ಆದರೆ ಇರ್ತವೆ. ಸೊ ಪ್ಯಾಟರ್ನ ನೋಡ್ಕೊಂಡು ಹೋಗಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇನ್ನು ನೆಕ್ಸ್ಟು ಬಹುಪದಕತೆಯ ಡಿಗ್ರಿಯನ್ನು ಕೇಳ್ತಾರೆ. ಕ್ವಶನ್ ನಂಬರ್ 14 ನೋಡಿ, ಬಹುಪದಕತೆಯ ಡಿಗ್ರಿ. ಸೊ ಗರಿಷ್ಠ ಡಿಗ್ರಿ ಆಗಿರ್ಬೋದು, ಕನಿಷ್ಠ ಡಿಗ್ರಿ. ಸೊ ಈ ರೀತಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಕ್ವಶನ್ಸು ಎಲ್ಲ ಕೂಡ ಇಂಪಾರ್ಟೆಂಟೇ. ಯಾಕೆ ಇಂಪಾರ್ಟೆಂಟು? ಜಸ್ಟ್ ಅಂಕಿಗಳು ಚೇಂಜ್ ಆಗ್ತವೆ ಅಷ್ಟೇ, ಸೇಮ್ ಪ್ಯಾಟರ್ನ್ ಇರ್ತದೆ. ನೆಕ್ಸ್ಟು 18ನೇ ಕ್ವಶನ್ ನೋಡಿ, 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇನ್ನು ತುಂಬ ಈಸಿ ಇರ್ತದೆ, ತುಂಬ ಏನು ಟಫ್ ಆದೇನು ಇರೋದಿಲ್ಲ. ಆದ್ದರಿಂದ ನಿಮಗೆ ಏನು ಬೇಕಾಗಿದ್ದು ಮಾಡಲ್ ಕ್ವಶನ್ ಪೇಪರು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ನಿಮಗೆ ಯೂಸ್ ಆಗ್ತದೆ. ನೆಕ್ಸ್ಟು ಚತುರ್ಭುಜದ ವಿಧಗಳನ್ನು ಪಟ್ಟಿ ಮಾಡಿ. ಸೊ ಕ್ವಶನ್ನ ನೋಡ್ಕೊಳ್ಳಿ. ಎಲ್ಲ ನಾನು ಓದ್ತಾ ಕೊಡಲ್ಲ, ಯಾಕಂದರೆ ವಿಡಿಯೋ ಆದರೆ ತುಂಬ ಲೆಂತ್ ಆಗ್ತದೆ. ವಿಡಿಯೋ ಲೆಂತ್ ಆದರೆ ನಿಮಗೆ ನೋಡೋದಕ್ಕೆ ಟೈಮ್ ಸಿಗೋದಿಲ್ಲ. ನೆಕ್ಸ್ಟು 24ನೇ ಕ್ವಶನ್ ನೋಡ್ಕೊಳ್ಳಿ. ಕೋನ ಮಾಪಕದ ಸಹಾಯವಿಲ್ಲದೆ ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಿ. ಸೊ ಪಿಕ್ಸು ಕೋನ ರಚಿಸಿ ಅಂತ ಕ್ವಶನ್ ಕೇಳ್ತಾರೆ. ಸೊ 60 ಡಿಗ್ರಿ 90 ಡಿಗ್ರಿ ಆಗ್ಬೋದು. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ. ಇನ್ನು 3 ಅಂಕದ 9 ಪ್ರಶ್ನೆಗಳಿರ್ತವೆ. ಟೋಟಲಾಗಿ 27 ಮಾರ್ಕ್ಸು. √3 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸೊ ಪೈಥಾಗರಸ್ ಪ್ರಮೇಯ ಗಳಿಸಿ. ಸೊ ನಿಮಗೊಂದು ಪಿಕ್ಸ್ ಇದೆ, ಈ ರೀತಿಯ ಒಂದು ಕ್ವಶನ್ ಇರ್ತದೆ. ಸೊ √3 5 ಆಗ್ಬೋದು. ಸೊ ಪೈಥಾಗರಸ್ ಪ್ರಮೇಯ ಮೂಲಕ ರಚಿಸಿ ಅಂತ ಕೊಟ್ಟಿದ್ದಾರೆ. ಪೈಥಾಗರಸ್ ಪ್ರಮೇಯ ಬಳಸಿಬಿಟ್ಟು √3 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕು. ಸೊ ಗೊತ್ತಿದೆ ಅನ್ಕೋತೀನಿ. ಸೊ ನಿಮ್ಮ ಕ್ಲಾಸಲ್ಲೆಲ್ಲ ಹೇಳಿದ್ರೆ ಅನ್ಕೋತೀನಿ. ಇಲ್ಲಿ √3 5 ಆಗ್ಬೋದು. ಸೊ ಪಿಕ್ಸ್ ಕ್ವಶನ್ನೇ. ಇನ್ನು ನೆಕ್ಸ್ಟು ಛೇದಕದ ಅಕರೀಕರಿಸಿ. ಸೊ ಇನ್ನು 27ನೇ ಕ್ವಶನ್ ನೋಡಿ. ಸೊ ನಿಮಗೊಂದು x + y + ಸಮೀಕರಣ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ವಶನ್ ಕೇಳ್ಬೋದು, ಅಥವಾ ಕ್ವಶನ್ ಕೊಟ್ಟಿರ್ತಾರೆ, ನಿಮಗೆ ಯಾವ್ದು ಈಸಿ ಇರುತ್ತೆ ಅದನ್ನು ಕೇಳ್ಬೋದು. ಇನ್ನು ಸಾಧಿಸಿ ಕೊಟ್ಟಿದ್ದಾರೆ ನೋಡಿ. ಸಾಧಿಸಿ ಕ್ವಶನ್ನು ಯಾರಿಗೆಲ್ಲ ಬರೋದಿಲ್ಲ, ನಿಮಗೆ ಚಾಯ್ಸ್ ಕೂಡ ಇರ್ತವೆ, ಅವನು ಕೂಡ ಬರಿಬೋದು. ನೆಕ್ಸ್ಟು 2 ಗುಣಲಕ್ಷಣ ಕೇಳಿದರೆ ಚಿತ್ರಗಳ ಮೇಲೆ. ಸೊ ಏನು ಕೂಡ ಬರಿಬೋದು. ಈ ಕೆಳಗಿನ ಚಿತ್ರದಲ್ಲಿ ಮುಂದೆಗಳನ್ನು ಗುರುತಿಸಿ. ಸೊ ಗುರುತಿಸೋದು ಕೊಟ್ಟಿದ್ದಾರೆ. ನೆಕ್ಸ್ಟು ಇದನ್ನೆಲ್ಲ ವಿವರಣೆ ಮಾಡ್ತಾ ಯಾಕೆ ಕೊಡ್ತಿಲ್ಲ ನಾನು ಅಂದರೆ ವಿಡಿಯೋಲಿ ಅಂತ ಆಗ್ತದೆ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ತಪ್ಪದೆ ನೋಡ್ಕೊಳ್ಳಿ. ನೆಕ್ಸ್ಟು ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. ಸೊ 60 ಡಿಗ್ರಿ 90 ಡಿಗ್ರಿ ಇರ್ಬೋದು. ಸೊ ಕ್ವಶನ್ ಮಾತ್ರ ಸೇಮು, ಆದರೆ ಅಂಕಿಗಳು ಚೇಂಜ್ ಆಗ್ತವೆ. ಇನ್ನು ನೆಕ್ಸ್ಟು ಇಲ್ಲಿ 33ನೇ ಕ್ವಶನು, ತ್ರಿಭುಜ ABC ರೀತಿಯನ್ನು ರಚಿಸಿ. ಸೊ ಇದು ಕೂಡ ಪಿಕ್ಸ್ ಕ್ವಶನು. ಇಲ್ಲಿ ಸೆಂಟಿಮೀಟರ್ ಚೇಂಜ್ ಆಗ್ಬೋದು ಅಷ್ಟೇ, ಪಿಕ್ಸು ಇದೇ ಕ್ವಶನ್ ಇರ್ತದೆ. ಸೊ ಇನ್ನು ನೆಕ್ಸ್ಟು 4 ಅಂಕದ 4 ಪ್ರಶ್ನೆಗಳು, ಟೋಟಲಾಗಿ 16 ಮಾರ್ಕ್ಸು. ಸೊ ಇಲ್ಲಿ ಕೂಡ ಯಾವ ರೀತಿ ಕ್ವಶನ್ ಇರ್ತದೆ ನೋಡ್ಕೊಳ್ಳಿ. ಸ್ವಲ್ಪ ಚೇಂಜಸ್ ಆಗ್ಬೋದು ಅಷ್ಟೇ. ಇನ್ನು ನೆಕ್ಸ್ಟು 5 ಅಂಕಗಳ ಒಂದು ಪ್ರಶ್ನೆ ಇರ್ತದೆ. ಸೊ 5 ಅಂಕಗಳ ಒಂದು ಪ್ರಶ್ನೆ ನಿಮಗೆ ಪಿಕ್ಸ್ ಇರ್ತದೆ. 38ನೇ ಕ್ವಶನ್ ನೋಡಿ, ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ತಾರ್ಕಿಕವಾಗಿ ಸಾಧಿಸಿ. ಸೊ ಈ ರೀತಿ ಒಂದು ಕ್ವಶನ್ ಆದರೆ ಕೇಳ್ತಿರ್ತಾರೆ. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಈ ಒಂದು ಸಬ್ಜೆಕ್ಟ್ನ ರಿಲೇಟೆಡು ಯಾವೆಲ್ಲ ಕ್ವಶನ್ ಇವೆ ಅವನ್ನ ನೋಡ್ಕೊಳ್ಳಿ. ಸೊ ಅದೇ ಟಾಪಿಕ್ ಮೇಲೆ ನಾಳೆ ಕ್ವಶನ್ ಬಂದಿರ್ತದೆ. ಸೊ ರಿಲೇಟೆಡ್ ಯಾವೆಲ್ಲ ಎಲ್ಲ ನೋಡ್ಕೊಳ್ಳಿ. ಆಲ್ ಬೆಸ್ಟ್ ಕೂಡ.